ನಮಸ್ತೆ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಕಾಳಿಪ್ರಸಾದ್ ನಿರ್ದೇಶನದ ಬಹುನಿರೀಕ್ಷಿತ ದೇವಿ ಸಿನಿಮಾ ಇದೀಗ ಬೆಂಗಳೂರಿನ ಕಪಾಲಿ ಮಾಲ್ನಲ್ಲಿ ಎಎಂಬಿ ಸಿನಿಮಾಸ್ನಲ್ಲಿ ಯಶಸ್ವಿಯಾಗಿ ಪ್ರದರ್ಶನವಾಗುತ್ತಿದೆ. ಸಿನಿಮಾ ನೋಡಿದ ಬಹುತೇಕ ಪ್ರೇಕ್ಷಕರು ದೇವಿ ಸಿನಿಮಾಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆರಂಭದಿಂದ ಕೊನೆಯವರೆಗೂ ಕುತೂಹಲವನ್ನು ಉಳಿಸಿಕೊಳ್ಳುವ ಈ ಚಿತ್ರವನ್ನು ಒಮ್ಮೆ ಕುಟುಂಬ ಸಮೇತರಾಗಿ ಚಿತ್ರಮಂದಿರದಲ್ಲೇ ವೀಕ್ಷಿಸಬೇಕು ಎಂದು ಸಿನಿಪ್ರಿಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಲ್ ದ ಬೆಸ್ಟ್ ಮೇಡಮ್, ಬೆಸ್ಟ್ ಆಫ್ ಲಕ್. ಮಾಡಬಾರ್ದನ್ನು ಮಾಡಿದರೆ ಆಗಬಾರದೆ ಆಗುವುದು. ಮುಂದೆ ನಿಂದು ಯೋಚಿಸದೆ ನಿಸರ್ಗ ವಿರುದ್ಧ ನೀ ನಡೆದೆ. ಹರಿಯುವ ನೀರ ತಡೆಯಲು ಹೋದೆ, ಬೀಸುವ ಗಾಳಿ ಹಿಡಿಯಲು ಬಂದೆ. ಏನಾಯ್ತು ಏನಾಯ್ತು ಕೊನೆಗೆಲ್ಲ ಮಣ್ಣಾಯ್ತು 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 ಬದುಕೆಲ್ಲ ಮಣ್ಣಾಯ್ತು. ಎಲ್ಲರೂ ವಾಚ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಯಾರು ಆಪರ್ಚುನಿಟಿಗೋಸ್ಕರ ಪೇರೆಂಟ್ಸು ಹೆಂಗೆ ಮಿಸ್ಲೀಡ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸರ್. ಎಲ್ಲರೂ ನೋಡಬೇಕು ಅಂತ ನಿರೀಕ್ಷಿಸ್ತೇನೆ. ಮಕ್ಕಳು ಯಾವುದಾದ್ರೂ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಯಾಕೆಂದರೆ ಪೇರೆಂಟ್ಸ್ ಯಾಕೆಂದರೆ ಇವತ್ತು ಐಷಾರಾಮಿ ಅನ್ನೋದು ತುಂಬ ಮೈಂಡಿಗೆ ಬಂದ್ಬಿಟ್ಟಿದೆ. ಇವತ್ತು ಮಕ್ಕಳು ಅವರ ಇಷ್ಟಕ್ಕೆ ಬಿಟ್ಟರೆ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಅವರ ಪ್ರತಿಭೆ ಇರ್ತದೆ. ಅಂದರೆ ಈ ಸಿನಿಮಾ ಏನು ಹೇಳಬೇಕಂದ್ರೆ ಪೇರೆಂಟ್ಸು ಮಕ್ಕಳನ್ನ ಹಾಳು ಮಾಡಿ ಆ ಒಂದು ಡ್ರಗ್ಸ್ ಅಡಿಕ್ಟ್ಗೆ ತಾಯಿನೇ ಅದಕ್ಕೆ ಇಟ್ಕೊಂಡಿರೋದಕ್ಕೆ ಬೇಗ ಸಾಹುಕಾರ ಆಗಬೇಕು, ದೊಡ್ಡವರಾಗಬೇಕು ಅನ್ನೋ ಒಂದು ಸಂದೇಶನ ಕೊಟ್ಟಿದೆ. ಅಂದರೆ ಯಾರು ಅದರ ಮಕ್ಕಳನ್ನ ಈ ಥರ ಒಂದು ಆಸೆ ಆಕಾಂಕ್ಷೆಗೆ ನೀವು ನಿಮ್ಮ ಬೇಳೆ ಬಿಸಿರೋದಕ್ಕೋಸ್ಕರ ಮಕ್ಕಳನ್ನ ಹಾಳು ಮಾಡಬೇಕಿರೋ ಸಂದೇಶ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ದೇವಿ ಫಿಲಮ್. ಹೇಗೆ ತುಂಬ ಸೊಗಸಾಗಿದೆ. ಹೊಸ ರೀತಿಯ ಕಥೆಗಳನ್ನು ಇವತ್ತಿನ ಯೂತ್ಗೆ ಏನು ಹೇಳಬೇಕು, ಯಾವ ರೀತಿ ಮೆಸೇಜ್ ಕೊಡಬೇಕು ಅನ್ನೋ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದೆ. ತುಂಬ ಸೊಗಸಾಗಿದೆ. ನಾವು ಈ ಥರ ಮೂವಿ ನೋಡಲ್ಲ, ಬೋರ್ ಆಗುತ್ತೆ ಅಂತ ಅನ್ಕೊಂಡೆ ಬಂದೆ. ಓಕೆ, ಬಟ್ ಬಂದ್ಮೇಲೆ ನೋಡಿದೆ 2 ಅವರ್ಲು ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸೂಪರ್ ಸೂಪರ್. ಓಕೆನಾ ಸರ್? ಇದು ಬೇಕಾಗಿಲ್ಲ. ಎಲ್ಲ ಜನರೇಷನ್ ಅವರು ಬಂದು ನೋಡಬೇಕು. 2 ಅವರ್ ಫ್ರೀ ಮಾಡ್ಕೊಂಡು ಫ್ಯಾಮಿಲಿ ಪಿಕ್ಚರ್ ಫ್ಯಾಮಿಲಿ ಹೋಗಿ ಒಟ್ಟಿಗೆ ನೋಡುವಂಥ ಮೂವಿ ಇದು. ಖಂಡಿತ ಪ್ರತಿಯೊಬ್ಬರು ಮಿಸ್ ಮಾಡದೆ ದಯವಿಟ್ಟು ದುಡ್ಡು ಕೊಟ್ಟು ಟಿಕೆಟ್ ಪರ್ಚೇಸ್ ಮಾಡಿ ನೋಡಿ ಪಿಕ್ಚರ್. ಹೆಣ್ಮಕ್ಳಿಗೆ ಏನ್ ಮೆಸೇಜ್ ಇದೆ ಪಿಕ್ಚರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ? ತುಂಬಾ ಇಷ್ಟ ಆಯ್ತು ನಿಮಗೆ ಸರ್? ನಿಮ್ಗೆ ತುಂಬ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಪಿಕ್ಚರ್ ಅಲ್ಲಿ? ನನಗೆ ಎಲ್ಲರೂ ಆಕ್ಟಿಂಗ್ ಇಷ್ಟ ಆಯ್ತು. ಆಕ್ಟಿಂಗ್ ಇಷ್ಟ ಆಯ್ತು, ಕಥೆ ಇಷ್ಟ ಆಯ್ತಾ? ಇಷ್ಟ ಆಯ್ತು, ಡೈರೆಕ್ಷನ್ ಇಷ್ಟ ಆಯ್ತು, ಓಕೆ, ಮ್ಯೂಸಿಕ್ ಇಷ್ಟ ಆಯ್ತು, ಕಾಮಿಡಿ. ಹೆಣ್ಮಕ್ಳಿಗೆ ಮತ್ತೆ ಎಜುಕೇಶನ್ ಕೊಡಬೇಕು. ಯಾವಾಗಲೂ ಹೌದು ಇಲ್ಲ ಬಂದಾಗ ತಗೊಳ್ತಾರೆ, ಆಪ್ಷನ್ ತಗೊಳ್ತಾರೆ. ಫಸ್ಟ್ ಎಜುಕೇಶನ್ ಕೊಡಬೇಕು, ನಾಲೆಜ್ ತುಂಬಬೇಕು. ಎಲ್ಲ ತಾಯಿಗೂ ಇಲ್ಲ ಅಂದ್ರೆ ಮುಂದಿನ ಜೀವನ ಕಷ್ಟ ಆಗ್ಬಿಡುತ್ತೆ. ಈ ರೀತಿ ನೋಡಿ ಆಸ್ ಎ ಪೇರೆಂಟ್ಸ್ ಮಕ್ಕಳಿಗೆ ಏನು ಆಮೇಲೆ ನ್ಯಾಚುರಲ್ ಪ್ರೋಸೆಸ್ ಏನಿದೆ ಅದನ್ನ ಯಾವತ್ತೂ ಸ್ಟಾಪ್ ಮಾಡಬಾರ್ದು. ಮೇ ಬಿ ಸ್ಟಡೀಸ್ ಆಗಿರ್ಬೋದು ಅಥವಾ ಅವ್ರ ಆಸ್ಪಿರೇಷನ್ಸ್ ಏನೇ ಇರ್ಬೋದು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಅವ್ರದ್ದು ನ್ಯಾಚುರಲ್ ಪ್ರೋಸೆಸ್ ಏನಿದೆ ಅದನ್ನ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಸ್ ಎ ಪೇರೆಂಟ್ ಪರ್ಸ್ಪೆಕ್ಟಿವಿಂದ ನೋಡ್ಕೊಂಡು ಬಂದರೆ ಮಕ್ಕಳಿಗೆ ಎಜುಕೇಷನ್ ಆ್ಯಕ್ಚುಲಿ ಅವ್ರಿಗೆ ಅವ್ರದ್ದು ಪರ್ಸೆಪ್ಷನ್ ಇರುತ್ತೆ, ಅವ್ರು ಡಾಕ್ಟರ್ ಆಗಬೇಕು ಅಥವಾ ಅವ್ರು ತುಂಬ ಚೆನ್ನಾಗಿ ಓದಬೇಕು. ಅವ್ರ ಮದರ್ ಅವ್ರ ಪೇರೆಂಟ್ಸ್ನ ಸ್ವಲ್ಪ ಸಪೋರ್ಟ್ ಮಾಡಿ ಅದಕ್ಕೆ ಆ ಫೀಲ್ಡ್ ತಗೊಂಡು ಹೋಗಬೇಕಿತ್ತು. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರದ್ದು ಮುಂದೆ ಫ್ಯೂಚರ್ ಚೆನ್ನಾಗಿರಲಿ ಅಂತ ಅವ್ರನ್ನ ಬೇರೆ ಫೀಲ್ಡ್ಗೆ ತಗೊಂಡು ಹೋಗಿ ಪ್ಲಸ್ ಆ್ಯಸ್ ಯೂಶುವಲ್ ಬಿಫೋರ್ ದಿಸ್ ನ್ಯಾಚುರಲ್ ಪ್ರೋಸೆಸ್ ಏನಿದೆ ಆ್ಯಸ್ ಎ ಗರ್ಲ್ ಅದನ್ನು ಸ್ಟಾಪ್ ಮಾಡಿ ಟ್ರೈ ಮಾಡಿ ಅದು ಬ್ಯಾಕ್ ಇಟ್ಸ್ ಅ ಗುಡ್ ಮೆಸೇಜ್. ತುಂಬ ಪೇರೆಂಟ್ಸು ಮಕ್ಕಳಿಂದ ಯಾವ ರೀತಿ ನೋಡ್ಕೊಳ್ಬೇಕು, ಅವಳು ಫಿಲಮ್ ಮೇಲೆ ಕಳಿಸಿ ಅವಳು ಹಾಳು ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಓಕೆ ಫಿಲಮ್
ಫ್ಯಾಮಿಲಿ ಜೊತೆಲೆ ಬಂದು ನೋಡಬೇಕು. ಹೌದಾ? ಮಕ್ಕಳು ಅಂದರೆ ಚಿಕ್ಕ ಮಕ್ಕಳಿಗೋಸ್ಕರ ತಂದೆ ತಾಯಿ ಕಷ್ಟಪಡ್ತಾರೆ, ಆದರೆ ತಂದೆ ತಾಯಿಗೋಸ್ಕರ ಮಕ್ಕಳು ಬಲಿತಾರೆ. ಮಕ್ಕಳು ಹೇಳ್ತಾರೆ ದೊಡ್ಡವರಾದರೂ ಅವ್ರು ಅವಳ ಹತ್ರ ಆಟ ಹೇಗಿರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ ನಾವು ತಿಳ್ಕೊಂಡು ಮಕ್ಕಳಿಗೋಸ್ಕರ ನಾವು ಮುಂದಕ್ಕೆ ಮಕ್ಕಳ ಇದ್ದೇನೆ ಹೋಗ್ಬೇಕು ಅನ್ನೋ ಒಂದು ಸಂದೇಶ ಮಾತ್ರ ತುಂಬ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಅದರಲ್ಲೂ ಈಗಿನ ಜನರೇಷನ್ ಈ ಥರ ಫಿಲಮ್ ಬೇಕು. ತುಂಬಾ ಒಳ್ಳೆ ಮೆಸೇಜ್ ಇದೆ. ಮತ್ತೆ ಬರೀ ಈಗ ನಾವು ಫಿಲಮ್ ನೋಡೋದ್ರಲ್ಲಿ ಹೀರೋಯಿನ್ ಆಗ್ಬೇಕಂತ ಇಲ್ಲ. ಕೆಲವು ಈಗಿನ ಹುಡುಗರಂತೂ ನಾನು ಮಾಡಲ್ ಆಗಬೇಕು ನೀನು ಡಯಟ್ ಅಂತೆಲ್ಲ ಅಂತ ಅದು ತಾಯಿಗೆ ಒಳ್ಳೆ ಮೆಸೇಜ್ ಅಂತ ಇದೆ. ಬಹಳ ಯೂಸ್ಫುಲ್ ಮೆಸೇಜ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆಯ್ತಾ ನಿಮಗೆ? ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದಾ ಸರ್ ಫಿಲ್ಮ್ ಹೇಗಿದೆ ಏನು ಅನಿಸುತ್ತೆ ಸರ್? ತುಂಬ ಚೆನ್ನಾಗಿದೆ ಸರ್.